ನಟ ದರ್ಶನ್ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಈಗಾಗಲೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟಲ್ಲಿದ್ದಾರೆ. ಹೆಚ್ಚು ಕಡಿಮೆ 4.5 ವಾರ ಕಳೆದೋಯ್ತು. ಇನ್ನೊಂದು 11 ದಿನ ಬಾಕಿ ಇದೆ. ಈಗ ಜೈಲಿಗೆ ಅವರು ವಾಪಸ್ ಆಗೋದಕ್ಕೆ ದಿನಗಣನೆ ಇದೆ. ಹಾಗಾಗಿ ತರಾತುರಿಯಲ್ಲಿ ಆಪರೇಷನ್ಗೆ ಒಪ್ಕೊಂಡ್ರ ದರ್ಶನ್ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಅತಿ ಶೀಘ್ರದಲ್ಲೇ ಸರ್ಜರಿಗೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರಂತೆ. ಅದರ ಜೊತೆಗೆ ಹೈಕೋರ್ಟ್ಗೆ ಮತ್ತೊಂದು ಮನವಿ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಏನಂತ, ಸರ್ಜರಿ ಆಗಿದೆ, ಅವ್ರು ರಿಕವರಿ ಆಗೋದಕ್ಕೆ 3 ತಿಂಗಳು ಟೈಮ್ ಬೇಕು, 3 ತಿಂಗಳು ಎಕ್ಸ್ಟೆನ್ಷನ್ ಮಾಡಿಕೊಡಿ ಮಧ್ಯಂತರ ಜಾಮೀನನ್ನು. ಒಂದು ಕಡೆ ರೆಗ್ಯುಲರ್ ಹೋರಾಟ ನಡೀತಾನೇ ಇದೆ, ಈಗಾಗಲೇ ಕೋರ್ಟಲ್ಲಿದೆ, ಹೈಕೋರ್ಟ್ ಅದನ್ನು ಇನ್ನೂ ಕೂಡ ತೀರ್ಪು ಕೊಟ್ಟಿಲ್ಲ. ಅದರ ಮಧ್ಯದಲ್ಲಿ ಈ ಥರ ಕೊನೇ ಮೊಮೆಂಟಲ್ಲಿ ಸರ್ಜರಿ ಮಾಡಿಸ್ಕೊಂಬಿಟ್ಟು ಆಮೇಲೆ ನನಗೆ 3 ತಿಂಗಳು ಟೈಮ್ ಕೊಡಿ ಅಂತ ಕೇಳೋದು. ಆ 3 ತಿಂಗಳಲ್ಲಿ ಇಲ್ಲಿ ಹೆಂಗಾರು ಮಾಡಿ ರೆಗ್ಯುಲರ್ ಬೇಲ್ ತೊಗೊಂಬಿಡೋದು, ಇಲ್ಲಾಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಾದರೂ ತೊಗೊಂಬಿಡೋದು ಅಂತ ಅವ್ರ ಲೆಕ್ಕಾಚಾರ ಇರಬೇಕು. ಹಾಗಾಗಿ ಇಷ್ಟು ದಿನ ಬೇಡ ಬೇಡ ಅಂತ ಇದ್ದ ದರ್ಶನ್ ಈಗ ಅವರು ತರಾತುರಿಯಲ್ಲಿ ಒಪ್ಕೊಂಡಿದ್ದಾರಂತೆ. ಸಿ ವಿ ನಾಗೇಶ್ ಅವರು ಮೊನ್ನೆ ಹೇಳ್ತಾ ಇದ್ರು ಅವ್ರು BP ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ. ಮೋಸ್ಟ್ಲಿ ಈಗ ಬರ್ತಿರ್ಬೇಕೇನಪ್ಪ, ಹಾಗಾಗಿ ಸರ್ಜರಿಗೆ ರೆಡಿ ಆಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಂಡೆ. ಧನು, ಈಗ ಸರ್ಜರಿ ಮಾಡಿಸ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಕುಟುಂಬದವರ ಪ್ಲಾನ್ ಏನು ಮುಂದೆ? ಎಸ್ ಅರವಿಂದ್, ಈಗಾಗಲೇ ನಟ ದರ್ಶನ್ ಜಾಮೀನ್ ಮೇಲೆ ಆಚೆ ಬಂದು 4 ವಾರಗಳು ಕಳೆದಿದೆ. ಸೊ ಹಾಗಾಗಿ ಇನ್ನು ಕೇವಲ 2 ವಾರಗಳು ಅಂದ್ರೆ 11 ದಿನಗಳು ಮಾತ್ರ ಬಾಕಿ ಇರೋ ಹಿನ್ನೆಲೆಯಲ್ಲಿ ಈಗ ನಟ ದರ್ಶನ್ ಅವರು ಈಗ ಸರ್ಜರಿಗೆ ತಯಾರಿ ಆಗಿದ್ದಾರೆ ಅನ್ನೋದು ಒಂದು ಆಪ್ತ ಮೂಲಗಳ ಪ್ರಕಾರ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಈಗ ಅವ್ರು ಸರ್ಜರಿಗೆ ಒಳಪಟ್ರೆ BGS ಆಸ್ಪತ್ರೆಯಲ್ಲಿ ಸರ್ಜರಿ ಮಾಡಿಸ್ಕೊಳ್ಳೋದಿಲ್ಲ, ಬದಲಾಗಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಸರ್ಜರಿ ಮಾಡಿಸ್ಕೊಳ್ತಾರೆ ಅನ್ನೋದು ಒಂದು ಮಾಹಿತಿ. ಈಗಾಗಲೇ ಮಾತುಕತೆಯನ್ನ ಕೂಡ ನಡೆಸಿದ್ದಾರಂತೆ. ಸೊ ಯಾಕಂದ್ರೆ ಮೊದಲೇ ರಿಪೋರ್ಟ್ ಅನ್ನ ಆಧರಿಸಿ ಈಗ ಫಿಸಿಯೋಥೆರಪಿ 5 ವಾರಗಳವರೆಗೂ ವೈದ್ಯರು 5 ವಾರಗಳವರೆಗೂ ಫಿಸಿಯೋಥೆರಪಿಯ ಮೂಲಕ ಗುಣಪಡಿಸೋದಕ್ಕೆ ಒಂದಿಷ್ಟು ಪ್ರಯತ್ನವನ್ನ ಮಾಡಿದ್ರು. 5 ವಾರಗಳ ನಂತರ ಸರ್ಜರಿಗೆ ಒಂದು ಇದು 5 ವಾರಗಳ ನಂತರ ಬೆನ್ನು ಮೂಳೆ ಏನು ಅವ್ರಿಗೆ ಬೆನ್ನು ಹುರಿ ಸಮಸ್ಯೆ ಏನಿತ್ತು ಅದೇನಾದ್ರೂ ಗುಣಪಡದೇ ಇದ್ರೆ 5 ವಾರಗಳ ನಂತರ ಅವ್ರಿಗೆ ಸರ್ಜರಿ ಮಾಡುವಂತ ಒಂದಿಷ್ಟು ಮಾಹಿತಿಯನ್ನ ಈಗ ಕುಟುಂಬಸ್ಥರು ಮತ್ತು ದರ್ಶನ್ ಅವರಿಗೆ ತಿಳಿಸಿದ್ರು. ಅದಕ್ಕೆ ಈಗ ಅದೇ ಪ್ರಕಾರ ಈಗ ದರ್ಶನ್ ಅವರು ಕೂಡ ಈಗ ಸರ್ಜರಿಗೆ ತಯಾರಾಗ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಆಪ್ತ ಮೂಲಗಳಿಂದ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇದಾದ ನಂತರ ಈಗ ಅವ್ರಿಗೆ 6 ವಾರಗಳ ಒಂದು ಏನು ಜಾಮೀನು ಷರತ್ತುಬದ್ಧ ಜಾಮೀನ್ ಏನಿತ್ತು, ಸೊ ಹಾಗಾಗಿ ತದನಂತರ ಈಗ ದರ್ಶನ್ ಅವರು ಸರ್ಜರಿಗೆ ಏನಾದ್ರು ಒಳಪಟ್ರೆ ಇನ್ನು 3-4 ತಿಂಗಳು ಅಥವಾ 5 ತಿಂಗಳವರೆಗೂ ಕೂಡ ಅವ್ರಿಗೆ ಒಂದಿಷ್ಟು ಆರೈಕೆಗೆ ಟೈಮ್ ಬೇಕಾಗಬಹುದು. ಅದನ್ನ ಹೈಕೋರ್ಟ್ಗೂ ಕೂಡ ಒಂದು ಮನವಿಯನ್ನ ಸಲ್ಲಿಸೋಕೆ ಈಗ ಅವರ ದರ್ಶನ್ ಪರ ವಕೀಲರು ಕೂಡ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಧನು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇವೆಲ್ಲ ನೋಡ್ತಾ ಇದ್ರೆ ಎಲ್ಲ ಪ್ರೀ ಪ್ಲಾನ್ ಅಂತಾನೆ ಅನಿಸ್ತಾ ಇದೆಯಪ್ಪ. ಆರಂಭದಲ್ಲೇ ಇವರು ಸರ್ಜರಿ ಮಾಡಿಸ್ಕೊಂಡಿದ್ದರೆ ಈ 1.5 ತಿಂಗಳು ಅದಕ್ಕೆ ಆ್ಯಡ್ ಆಗಿಬಿಡ್ತಾ ಇತ್ತಲ್ಲ. ಸೊ ಈಗ 1.5 ತಿಂಗಳಲ್ಲಿ 5 ವಾರ ಹಾಗೆ ಕಳೆದು ಆಮೇಲೆ ಸರ್ಜರಿ ಮಾಡಿಸ್ಕೊಂಡು ಮತ್ತೆ ಎಕ್ಸ್ಟೆನ್ಷನ್ ಕೇಳುವಂತಹ ಲೆಕ್ಕಾಚಾರ. ನೋಡೋಣ ಮುಂದೆ ಏನಾಗುತ್ತೆ ಅಂತ.